संगच्छध्वं संवदध्वं संवो मनांसि जानतां देवाभागं यथा पूर्वे संजानना उपासते संजानना उपासते संजानना उपासते. ನಿಧಾನವಾಗಿ ಎರಡು ಕಾಲುಗಳನ್ನು ನೇರವಾಗಿ ಮುಂದಕ್ಕೆ ಚಾಚಿ ಒಂದರ ನಂತರ ಇನ್ನೊಂದು ಕಾಲನ್ನು ಮಡಚಿ ಹಾಗೆ ನಿಧಾನವಾಗಿ ನಿಂತುಕೊಳ್ಳಿ. ಈಗ ಯೋಗವನ್ನು ಅಭ್ಯಾಸ ಮಾಡೋಣ. ಮೊದಲನೆಯದಾಗಿ ಸೂಕ್ಷ್ಮ ವ್ಯಾಯಾಮ. ಈಗ ಕುತ್ತಿಗೆಯ ಚಲನೆ. ಎರಡು ಕಾಲುಗಳ ಮಧ್ಯೆ 2 ರಿಂದ 3 ಅಡಿ ಅಂತರವಿರಲಿ. ನಿಮ್ಮ ಎರಡು ಕೈಗಳನ್ನು ನೇರವಾಗಿ ದೇಹದ ಪಕ್ಕದಲ್ಲಿರಿಸಿ. ಇದನ್ನು ಸಮಸ್ಥಿತಿ ಅಥವಾ ತಾಡಾಸನ ಎನ್ನುತ್ತೇವೆ. ನಿಮ್ಮ ಎರಡು ಕೈಗಳನ್ನು ಸೊಂಟದ ಮೇಲಿರಿಸಿ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ತಲೆಯನ್ನು ಮುಂದಕ್ಕೆ ಬಾಗಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತಲೆಯನ್ನು ಮೇಲಕ್ಕೆತ್ತಿ ಹಾಗೂ ಹಿಂದಕ್ಕೆ ಬಾಗಿಸಿ. ಒಂದು ಸುತ್ತು ಪೂರ್ಣವಾಯಿತು. ಹೀಗೆ 2 ರಿಂದ 3 ಬಾರಿ ಅಭ್ಯಾಸಿಸಿ. ಈಗ ಕುತ್ತಿಗೆ ಬಲ ಮತ್ತು ಎಡಭಾಗುವುದು. ಉಸಿರನ್ನು ಹೊರಹಾಕುತ್ತಾ ತಲೆಯನ್ನು ಬಲಭಾಗಕ್ಕೆ ಬಗ್ಗಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ನೇರವಾಗಿಸಿ. ಉಸಿರನ್ನು ಹೊರಹಾಕುತ್ತಾ ತಲೆಯನ್ನು ಎಡಭಾಗಕ್ಕೆ ಬಗ್ಗಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ನೇರವಾಗಿಸಿ. ಒಂದು ಸುತ್ತು ಪೂರ್ಣವಾಯಿತು. ಇದೇ ರೀತಿ 2 ರಿಂದ 3 ಬಾರಿ ಅಭ್ಯಾಸಿಸಿ. ಈಗ ಕುತ್ತಿಗೆಯ ಬಲ ಮತ್ತು ಎಡ ತಿರುಚುವಿಕೆ. ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ತಲೆಯನ್ನು ಬಲಬದಿಗೆ ತಿರುಗಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ನೇರವಾಗಿಸಿ. ಉಸಿರನ್ನು ಹೊರಹಾಕುತ್ತಾ ತಲೆಯನ್ನು ಎಡಬದಿಗೆ ತಿರುಗಿಸಿ. ಉಸಿರನ್ನು ಹೊರ ತೆಗೆದುಕೊಳ್ಳುತ್ತಾ ತಲೆಯನ್ನು ನೇರವಾಗಿಸಿ. ಹೀಗೆ 2 ರಿಂದ 3 ಬಾರಿ ಅಭ್ಯಾಸ ಮಾಡಿ. ಈಗ ಕುತ್ತಿಗೆಯ ಚಲನೆ. ಉಸಿರನ್ನು ಹೊರಹಾಕುತ್ತಾ ತಲೆಯನ್ನು ಮುಂದಕ್ಕೆ ಭಾಗಿಸಿ ನಿಮ್ಮ ಗಲ್ಲ ಎದೆಯನ್ನು ಸ್ಪರ್ಶಿಸಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತಲೆಯನ್ನು ಬಲಬದಿಯಿಂದ ವೃತ್ತಾಕಾರದಲ್ಲಿ ಚಲಿಸಿ. ಉಸಿರನ್ನು ಹೊರಹಾಕುತ್ತಾ ತಲೆಯನ್ನು ಕೆಳಗೆ ಬಗ್ಗಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದಕ್ಕೆ. ಉಸಿರನ್ನು ಹೊರಹಾಕುತ್ತಾ ಮುಂದಕ್ಕೆ. ಇದೇ ರೀತಿ 2 ರಿಂದ 3 ಬಾರಿ ಅಭ್ಯಾಸಿಸಿ. ಸಾಧ್ಯವಾದಷ್ಟು ನಿಧಾನವಾಗಿ ಚಲಿಸಿ. ಕುತ್ತಿಗೆ ಭಾಗದಲ್ಲಾಗುವ ಸೆಳೆತವನ್ನು ಗಮನಿಸಿ. ಕುಳಿತುಕೊಂಡು ಈ ಅಭ್ಯಾಸವನ್ನು ಮಾಡಬಹುದು. ಈಗ ಭುಜದ ಚಲನೆ. 2 ಕಾಲುಗಳ ಮಧ್ಯೆ 2 ರಿಂದ 3 ಅಡಿ ಅಂತರವಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ
ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ ಹಾಗೂ ಹಸ್ತಗಳು ಹೊರಮುಖವಾಗಿರಲಿ. ಉಸಿರನ್ನು ಹೊರಹಾಕುತ್ತಾ ಸಹಜ ಸ್ಥಿತಿಗೆ ಹಿಂತಿರುಗಿಸಿ. ಈಗ ಭುಜದ ಚಲನೆ. ನಿಮ್ಮ ಬಲಭಾಗದ ಕೈ ಬೆರಳುಗಳನ್ನು ಬಲಭುಜದ ಮೇಲಿರಿಸಿ, ಎಡಭಾಗದ ಬೆರಳುಗಳನ್ನು ಎಡಭುಜದ ಮೇಲಿರಿಸಿ, ಎರಡು ಮೊಣಕೈಗಳನ್ನು ವೃತ್ತಾಕಾರದಲ್ಲಿ ಚಲಿಸಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊಣಕೈಯನ್ನು ಮೇಲಕ್ಕೆತ್ತಿ ಉಸಿರನ್ನು ಬಿಡುತ್ತಾ ಹಿಂದಕ್ಕೆ ತನ್ನಿ. ಮುಂದಕ್ಕೆ ಚಲಿಸುವಾಗ ಎರಡು ಮೊಣಕೈ ಮುಟ್ಟುವಂತಾಗಲಿ. ಇದೇ ಅಭ್ಯಾಸವನ್ನು ಆಂಟಿ ಕ್ಲಾಕ್ ವೈಸ್ ನಿರ್ದೇಶನದಲ್ಲಿ ಮಾಡಿ. ಈ ಅಭ್ಯಾಸವನ್ನು 2-3 ಬಾರಿ ಮಾಡಿ. ಟ್ರಂಕ್ ಮೂವ್ಮೆಂಟ್. ಎರಡು ಕೈಗಳನ್ನು ಭುಜದ ನೇರಕ್ಕೆ ಮೇಲಕ್ಕೆತ್ತಿ, ಹಸ್ತ ಹೊರಮುಖವಾಗಿರಲಿ. ದೇಹವನ್ನು ಬಲಭಾಗಕ್ಕೆ ತಿರುಗಿಸಿ ಹಾಗೂ ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರವಾಗಿ ನಿಲ್ಲಿ. ಉಸಿರನ್ನು ಹೊರಹಾಕುತ್ತಾ ಎಡಭಾಗಕ್ಕೆ ತಿರುಗಿಸಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರವಾಗಿ ನಿಲ್ಲಿ. ಇದೇ ರೀತಿ 2-3 ಬಾರಿ ಅಭ್ಯಾಸ ಮಾಡಿ. ಎಷ್ಟು ನಿಧಾನ ಸಾಧ್ಯವೋ ಅಷ್ಟು ನಿಧಾನವಾಗಿ ಈ ಅಭ್ಯಾಸವನ್ನು ಮುಂದುವರೆಸಿ. ಈಗ ಮೊಣಕಾಲಿನ ಚಲನೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಭುಜದ ನೇರಕ್ಕೆ ಮುಂದಕ್ಕೆ ಚಾಚಿ, ಹಸ್ತ ಕೆಳಮುಖವಾಗಿರಲಿ. ಉಸಿರನ್ನು ಹೊರಹಾಕುತ್ತಾ ಮಂಡಿಯನ್ನು ಮಡಚಿ ನಿಮ್ಮ ದೇಹವನ್ನು ಕುರ್ಚಿಯ ಆಕಾರಕ್ಕೆ ತನ್ನಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರವಾಗಿ ನಿಲ್ಲಿರಿ. ಈ ಅಭ್ಯಾಸವನ್ನು 2-3 ಬಾರಿ ಅಭ್ಯಾಸಿಸಿ. ತಾಡಾಸನ. ನಿಮ್ಮ ಕಾಲುಗಳ ನಡುವೆ 2-3 ಇಂಚು ಅಂತರವಿರಲಿ. ನಿಮ್ಮ ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡುತ್ತಾ ಹಿಮ್ಮುಖವಾಗಿ ತಿರುಗಿಸಿ. ಉಸಿರು ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ನಿಮ್ಮ ಕಾಲ್ಬೆರಳುಗಳ ಮೇಲೆ ನಿಂತುಕೊಳ್ಳಿ. ಸಹಜ ಉಸಿರಾಟದೊಂದಿಗೆ 10-30 ಸೆಕೆಂಡುಗಳ ಕಾಲ ಇದೇ ಸ್ಥಿತಿಯಲ್ಲಿರಿ. ಉಸಿರು ಹೊರಹಾಕುತ್ತಾ ನಿಮ್ಮ ಕೈಗಳನ್ನು ಕೆಳಗಿಳಿಸಿ ಸಹಜ ಸ್ಥಿತಿಗೆ ಮರಳಿ. ಈ ಅಭ್ಯಾಸವು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಈಗ ವೃಕ್ಷಾಸನ. 2 ಇಂಚುಗಳ ಅಂತರದಲ್ಲಿ ನಿಲ್ಲಿ. ನಿಮ್ಮ ಏಕಾಗ್ರತೆ ಒಂದೇ ಜಾಗದಲ್ಲಿರಲಿ. ಉಸಿರು ತೆಗೆದುಕೊಳ್ಳುತ್ತಾ ನಿಮ್ಮ ಬಲಭಾಗ ಕಾಲನ್ನು ಮಡಚಿ ಬಲಪಾದವನ್ನು ಎಡತೊಡೆಯ ಒಳಭಾಗದಲ್ಲಿರಿಸಿ ಹಾಗೂ ನಮಸ್ಕಾರ ಮುದ್ರೆಯಲ್ಲಿ ಅನುಸರಿಸಿ. ಈಗ ಉಸಿರನ್ನು ಹೊರಹಾಕುತ್ತಾ ಸಹಜ ಸ್ಥಿತಿಯಲ್ಲಿ ಮರಳಿ. ನಂತರ ಸಮಸ್ಥಿತಿಯಲ್ಲಿ ವಿಶ್ರಾಂತಿಸಿ. ಇದೇ ರೀತಿ ಇನ್ನೊಂದು ಬದಿಯಲ್ಲಿ ಅನುಸರಿಸಿ. ಈ ಆಸನವು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಸಮತೋಲನೆಯನ್ನು ಹೆಚ್ಚಿಸುತ್ತದೆ ಹಾಗೂ ನರನಾಡಿಗಳ ಸಮತೋಲನೆಗೆ ಸಹಾಯವಾಗುತ್ತದೆ. ಈ ಅಭ್ಯಾಸವನ್ನು ವರ್ಟಿಗೋ ಹಾಗೂ ಆರ್ಥರೈಟಿಸ್ ಇರುವವರು ಅಭ್ಯಾಸ ಮಾಡಬಾರದು. ಪಾದಹಸ್ತಾಸನ. ನಿಮ್ಮ ಕಾಲುಗಳ ನಡುವೆ 2 ಇಂಚು ಅಂತರವಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಕೈಗಳನ್ನು ತಲೆಯ ಮೇಲಕ್ಕೆತ್ತಿ ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಮುಂದೆ ಬಾಗಿ
ಮತ್ತು ಹಸ್ತಗಳು ನೆಲವನ್ನು ತಾಕುತ್ತಿರಲಿ. ಸಹಜ ಉಸಿರಾಟದೊಂದಿಗೆ 10 ರಿಂದ 30 ಸೆಕೆಂಡುಗಳ ಕಾಲ ಇದೇ ಸ್ಥಿತಿಯಲ್ಲಿರಿ. ಈ ಅಭ್ಯಾಸವು ಜೀರ್ಣಕ್ರಿಯೆ ಹಾಗೂ ಮಲಬದ್ಧತೆಗೆ ಉಪಯೋಗವಾಗುತ್ತದೆ. ಹೃದಯ ರೋಗಿಗಳು, ಬೆನ್ನು ನೋವು, ಹರ್ನಿಯ, ಅಲ್ಸರ್, ವರ್ಟಿಗೋ ಇರುವವರು ಈ ಅಭ್ಯಾಸವನ್ನು ಮಾಡಬಾರದು. ಈಗ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ನಂತರ ಸಮಸ್ಥಿತಿಯಲ್ಲಿ ವಿಶ್ರಾಂತಿಸಿ. ಅರ್ಧಚಕ್ರಾಸನ. ನಿಮ್ಮ 2 ಕೈಗಳನ್ನು ಸೊಂಟದ ಮೇಲಿರಿಸಿ ಹಾಗೂ 2 ಮೊಣಕೈ ಹಿಂದಕ್ಕೆ ನೇರವಾಗಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕುತ್ತಿಗೆ ಹಾಗೂ ಬೆನ್ನನ್ನು ಹಿಂದಕ್ಕೆ ಬಾಗಿಸಿ. ಸಹಜ ಉಸಿರಾಟದೊಂದಿಗೆ 10 ರಿಂದ 30 ಸೆಕೆಂಡುಗಳ ಕಾಲ ಇದೇ ಸ್ಥಿತಿಯಲ್ಲಿರಿ. ಕುತ್ತಿಗೆಯ ಸೆಳೆತವನ್ನು ಗಮನಿಸಿ. ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿ ಸಮಸ್ಥಿತಿಯಲ್ಲಿ ವಿಶ್ರಮಿಸಿ. ತ್ರಿಕೋನಾಸನ. ನಿಮ್ಮ 2 ಕಾಲುಗಳ ಮಧ್ಯೆ 3 ಅಡಿ ಅಂತರವಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನು ಬಲಬದಿಯಿಂದ ಭುಜದ ಮಟ್ಟಕ್ಕೆ ತನ್ನಿ. ನಂತರ ನಿಮ್ಮ ಬಲಪಾದವನ್ನು ಬಲಬದಿಗೆ ತಿರುಗಿಸಿ. ಈಗ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ನಿಮ್ಮ ಬಲಭಾಗಕ್ಕೆ ಬಾಗಿ ಹಾಗೂ ಬಲಗೈಯನ್ನು ಬಲಪಾದದ ಹಿಂದೆ ಇರಿಸಿ. ನಿಮ್ಮ ಎಡ ಹಸ್ತವು ಒಳಮುಖವಾಗಿರಲಿ ಹಾಗೂ ನಿಮ್ಮ ಕಣ್ಣು ಎಡ ಹಸ್ತವನ್ನು ನೋಡುತ್ತಿರಲಿ. ಸಹಜ ಉಸಿರಾಟದೊಂದಿಗೆ 10 ರಿಂದ 30 ಸೆಕೆಂಡುಗಳ ಕಾಲ ಇದೇ ಸ್ಥಿತಿಯಲ್ಲಿರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿ. ಇದೇ ರೀತಿ ಇನ್ನೊಂದು ಬದಿಯಲ್ಲಿ ಅನುಸರಿಸಿ. ತ್ರಿಕೋನಾಸನವು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ಹಾಗೂ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಈ ಆಸನವನ್ನು ಹರ್ನಿಯಾ ಹಾಗೂ ಅಲ್ಸರ್ ಇರುವವರು ಮಾಡಬಾರದು. ಮಾಡುವ ಆಸನಗಳು. ಭದ್ರಾಸನ. ಒಂದರ ನಂತರ 2 ಕಾಲುಗಳನ್ನು ಮಡಚಿ ನಿಮ್ಮ ಕಾಲುಗಳ ಮೇಲೆ ಕುಳಿತುಕೊಳ್ಳಿ. 2 ಕಾಲುಗಳನ್ನು ಮುಂದಕ್ಕೆ ಚಾಚಿ ಬೆನ್ನು ನೇರವಾಗಿರಲಿ. 2 ಹಸ್ತಗಳು ಹಿಂಭಾಗದಲ್ಲಿರಿಸಿ ಕುತ್ತಿಗೆ ಹಾಗೂ ಬೆನ್ನನ್ನು ಸಡಿಲಗೊಳಿಸಿ. ಇದು ವಿಶ್ರಮಾಸನ. ಈಗ ನಿಮ್ಮ ಪಾದದ ಹಿಮ್ಮಡಿಯನ್ನು ಒಟ್ಟಿಗೆ ಸೇರಿಸಿ. ಉಸಿರು ತೆಗೆದುಕೊಳ್ಳುತ್ತಾ ನಿಮ್ಮ ಪಾದದ ಹಿಮ್ಮಡಿಯನ್ನು ಮೂಲಾಧಾರದವರೆಗೆ ಸಾಧ್ಯವಾದಷ್ಟು ಹತ್ತಿರಕ್ಕೆ ತನ್ನಿ. ತೊಡೆಗಳು ಸ್ಪರ್ಶಿಸದಿದ್ದರೆ ಮೊಣಕಾಲುಗಳ ಕೆಳಗೆ ಮೆತ್ತಗಿನ ದಿಂಬನ್ನು ಇರಿಸಿ. ಸಹಜ ಉಸಿರಾಟದೊಂದಿಗೆ 10 ರಿಂದ 30 ಸೆಕೆಂಡುಗಳ ಕಾಲ ಇದೇ ಸ್ಥಿತಿಯಲ್ಲಿರಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿ ದಂಡಾಸನದಲ್ಲಿ ವಿಶ್ರಮಿಸಿ. ವಜ್ರಾಸನ. ನಿಮ್ಮ ಬಲಗಾಲಿನ ಮೊಣಕಾಲನ್ನು ಮಡಚಿ ಹಾಗೂ ಬಲಭಾಗದ ಸೊಂಟದ ಕೆಳಗೆ ಪಾದಗಳನ್ನು ಇರಿಸಿ. ಅದೇ ರೀತಿ ಎಡಗಾಲನ್ನು ಮಡಚಿ ಎಡಪಾದವನ್ನು ಎಡಭಾಗದ ಸೊಂಟದ ಕೆಳಗೆ ಇರಿಸಿ. ಈಗ ನಿಮ್ಮ ಪೃಷ್ಠವು 2 ಹಿಮ್ಮಡಿಗಳ ಮಧ್ಯದಲ್ಲಿರಲಿ. 2 ಕೈಗಳನ್ನು ಆಯಾ ಮೊಣಕಾಲುಗಳ ಮೇಲೆ ಇರಿಸಿ. ಬೆನ್ನು ನೇರವಾಗಿರಲಿ. ಕಣ್ಣು ಮುಚ್ಚಿರಲಿ. ಮುಂಚಿನ ಸ್ಥಿತಿಗೆ ಹಿಂತಿರುಗುವಾಗ ಸ್ವಲ್ಪ ಬಲಬದಿಗೆ ಬಾಗಿ ನಿಮ್ಮ ಎಡಗಾಲನ್ನು ಮುಂದಕ್ಕೆ ವಿಸ್ತರಿಸಿ. ಅದೇ ರೀತಿ ನಿಮ್ಮ ಬಲಗಾಲನ್ನು ಮುಂದಕ್ಕೆ ವಿಸ್ತರಿಸಿ. ನಂತರ ವಿಶ್ರಮಾಸನದಲ್ಲಿ ವಿಶ್ರಮಿಸಿ. ಉಷ್ಟ್ರಾಸನ. ವಿಶ್ರಮಾಸನದಿಂದ ದಂಡಾಸನವನ್ನು ಅನುಸರಿಸಿ 2 ಕಾಲುಗಳನ್ನು ಮಡಚಿ ವಜ್ರಾಸನ ಭಂಗಿಯಲ್ಲಿ ಕುಳಿತುಕೊಳ್ಳಿ. ಈಗ ಮೊಣಕಾಲಿನ ಮೇಲೆ ನಿಲ್ಲಿರಿ. ಕೈಗಳನ್ನು ಸೊಂಟದ ಮೇಲಿರಿಸಿ ಹಾಗೂ ಬೆರಳುಗಳು ಕೆಳಮುಖವಾಗಿರಲಿ.
ಉಸಿರನ್ನು ತೆಗೆದುಕೊಳ್ಳುತ್ತಾ ಕುತ್ತಿಗೆ ಹಾಗೂ ಸೊಂಟವನ್ನು ಹಿಂದಕ್ಕೆ ಭಾಗಿಸಿ ಸಹಜ ಉಸಿರಾಟದೊಂದಿಗೆ 10 ರಿಂದ 30 ಸೆಕೆಂಡುಗಳ ಕಾಲ ಇದೇ ಸ್ಥಿತಿಯಲ್ಲಿರಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂತಿರುಗಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ನಂತರ ವಿಶ್ರಮಾಸನದಲ್ಲಿ ವಿಶ್ರಾಂತಿಸಿ. ಉಷ್ಟ್ರಾಸನ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಮೊಣಕಾಲು ಮತ್ತು ಕಾಲುಗಳ ನಡುವೆ 2-3 ಅಡಿ ಅಂತರವಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದೆ ಭಾಗಿ ನಿಮ್ಮ ಬಲಗೈಯನ್ನು ಬಲ ಹಿಮ್ಮಡಿಯ ಮೇಲೆ ಹಾಗೂ ಎಡಗೈಯನ್ನು ಎಡ ಹಿಮ್ಮಡಿಯ ಮೇಲೆ ಇರಿಸಿ. ಸಾಮಾನ್ಯ ಉಸಿರಾಟದೊಂದಿಗೆ 10 ರಿಂದ 30 ಸೆಕೆಂಡುಗಳ ಕಾಲ ಇದೇ ಸ್ಥಿತಿಯಲ್ಲಿರಿ. ಈ ಆಸನವು ಹೊಟ್ಟೆ ಮತ್ತು ಸೊಂಟದ ಮೇಲಿರುವ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ಹಾಗೂ ಬೆನ್ನು ನೋವನ್ನು ನಿವಾರಿಸಲು ಉಪಯುಕ್ತವಾಗಿದೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಸಹಜ ಸ್ಥಿತಿಗೆ ಮರಳಿ ಹಾಗೂ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಹರ್ನಿಯಾ ಮತ್ತು ಹೃದಯ ರೋಗಿಗಳು ಈ ಆಸನವನ್ನು ಮಾಡಬಾರದು. ಶಶಾಂಕಾಸನ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಮೊಣಕಾಲುಗಳ ಮಧ್ಯೆ 2-3 ಅಡಿ ಅಂತರವಿರಲಿ. ನಿಮ್ಮ ಕಾಲ್ಬೆರಳುಗಳು ಒಂದಕ್ಕೊಂದು ಸ್ಪರ್ಶಿಸುತ್ತಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಮೇಲಕ್ಕೆತ್ತಿ ಹಾಗೂ ಉಸಿರನ್ನು ಹೊರಹಾಕುತ್ತಾ ಕೈಗಳನ್ನು ನೇರವಾಗಿ ಚಾಚುತ್ತಾ ಮುಂದಕ್ಕೆ ಭಾಗಿ ಸಹಜ ಉಸಿರಾಟದೊಂದಿಗೆ 10 ರಿಂದ 30 ಸೆಕೆಂಡುಗಳ ಕಾಲ ಸಾಮಾನ್ಯ ಸ್ಥಿತಿಯಲ್ಲಿರಿ. ಪುನಃ ದಂಡಾಸನಕ್ಕೆ ಬನ್ನಿ. ನಂತರ ವಿಶ್ರಮಾಸನದಲ್ಲಿ ವಿಶ್ರಾಂತಿಸಿ. ಈ ಆಸನವು ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತದೆ ಹಾಗೂ ಬೆನ್ನು ನೋವನ್ನು ನಿವಾರಿಸುತ್ತದೆ. ಉತ್ತನ ಮಂಡುಕಾಸನ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. 2 ಕಾಲುಗಳ ಬೆರಳುಗಳನ್ನು ಒಂದಕ್ಕೊಂದು ಸ್ಪರ್ಶಿಸುತ್ತಾ 2-3 ಅಡಿ ಅಂತರವಿರಲಿ. ನಿಮ್ಮ ಬಲಗೈಯನ್ನು ಮಡಚಿ ಹಿಂದಕ್ಕೆ ತೆಗೆದುಕೊಂಡು ನಿಮ್ಮ ಬಲ ಅಂಗೈಯನ್ನು ಎಡಭುಜದ ಮೇಲೆ ಇರಿಸಿ. ಹಾಗೆ ಎಡ ಅಂಗೈಯನ್ನು ಎಡಭುಜದ ಮೇಲೆ ಇರಿಸಿ. ಉಸಿರನ್ನು ಹೊರಹಾಕುತ್ತಾ ಸಹಜ ಸ್ಥಿತಿಗೆ ಮರಳಿ ವಿಶ್ರಮಾಸನದಲ್ಲಿ ವಿಶ್ರಾಂತಿಸಿ. ಈ ಆಸನವು ಬೆನ್ನು ಮತ್ತು ಕುತ್ತಿಗೆ ನೋವನ್ನು ನಿವಾರಿಸುತ್ತದೆ. ಮಂಡಿ ನೋವು ಇರುವವರು ದೂರವಿರಿ. ವಕ್ರಾಸನ. ನಿಮ್ಮ ಬಲ ಮೊಣಕಾಲನ್ನು ಮಡಚಿ ಮತ್ತು ಬಲಪಾದವನ್ನು ಎಡ ಮೊಣಕಾಲುಗಳ ಪಕ್ಕದಲ್ಲಿರಿಸಿ. ಎಡಗೈಯನ್ನು ಬಲ ಮೊಣಕಾಲಿನ ಸುತ್ತ ತಂದು ಅಂಗೈಯನ್ನು ಬಲಪಾದದ ಪಕ್ಕದಲ್ಲಿರಿಸಿ. ಬಲಗೈಯನ್ನು ಹಿಂದಕ್ಕೆ ತೆಗೆದುಕೊಂಡು ನೆಲದ ಮೇಲೆ ನೇರವಾಗಿರಿಸಿ. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ದೇಹವನ್ನು ಬಲಭಾಗಕ್ಕೆ ತಿರುಗಿಸಿ. ಸಾಮಾನ್ಯ ಉಸಿರಾಟದೊಂದಿಗೆ 10 ರಿಂದ 30 ಸೆಕೆಂಡುಗಳ ಕಾಲ ಇದೇ ಸ್ಥಿತಿಯಲ್ಲಿರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ತೆಗೆಯಿರಿ ಮತ್ತು ಉಸಿರನ್ನು ಹೊರಹಾಕುತ್ತಾ ವಿಶ್ರಾಂತಿಸಿ. ನಂತರ ಅದೇ ರೀತಿ ಇನ್ನೊಂದು ಬದಿಯಲ್ಲಿ ಪುನರಾವರ್ತಿಸಿ. ಕರಾಸನ. ನಿಮ್ಮ ಎಡಮಂಡಿಯನ್ನು ಮಡಚಿ ಹಾಗೂ ಬಲಗೈಯನ್ನು ಮೇಲಕ್ಕೆ ತನ್ನಿ ಹಾಗೂ ನಿಧಾನವಾಗಿ ಬಲಬದಿಗೆ ತಿರುಗಿ ಹಾಗೂ ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ. ಕಾಲುಗಳ ಮಧ್ಯೆ ಅಂತರವಿರಲಿ. 2 ತೋಳುಗಳನ್ನು ಮಡಚಿ ಮತ್ತು ಬಲ ಅಂಗೈಯನ್ನು ಎಡ ಅಂಗೈ ಮೇಲೆ ಇರಿಸಿ. ನಿಮ್ಮ ತಲೆಯನ್ನು ಕೈಗಳ ಮೇಲೆ ಇರಿಸಿ. ಕಣ್ಣು ಮುಚ್ಚಿರಲಿ ಹಾಗೂ ಇಡೀ ದೇಹವು ವಿಶ್ರಾಂತಿ ಮಾಡಿ. ಈ ಆಸನವು ಹೃದಯ ಪುನರಾವರ್ತಿಸುವಲ್ಲಿ ಯೋಜನಕಾರಿ ಹಾಗೂ ಇಡೀ ದೇಹವನ್ನು ವಿಶ್ರಾಂತಿಯಲ್ಲಿ ಉತ್ತೇಜಿಸುತ್ತದೆ. ಭುಜಂಗಾಸನ. ಈಗ ನಿಮ್ಮ ಕಾಲುಗಳನ್ನು ಸೇರಿಸಿ ಮತ್ತು ನಿಮ್ಮ ತೋಳುಗಳನ್ನು ವಿಸ್ತರಿಸಿ ನೆಲದ ಮೇಲೆ ಇರಿಸಿ.
ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳ ಸ್ಥಾನ ಬದಲಾಗದೆ ನಿಮ್ಮ ತಲೆ ಮತ್ತು ಎದೆ ಭಾಗವನ್ನು ಮೇಲಕ್ಕೆತ್ತಿ. ಈ ಸ್ಥಿತಿಯನ್ನು 10 ರಿಂದ 30 ಸೆಕೆಂಡುಗಳ ಕಾಲ ಕಾಯ್ದಿರಿಸಿಕೊಳ್ಳಿ. ಈ ಆಸನವು ಆತಂಕ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ, ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡುತ್ತದೆ, ಮಲಬದ್ಧತೆಯನ್ನು ತಡೆಯುತ್ತದೆ. ಈ ಆಸನವನ್ನು ಹರ್ನಿಯಾ ಮತ್ತು ಅಲ್ಸರ್ ಮತ್ತು ಪ್ರೆಗ್ನೆನ್ಸಿ ಇರುವವರು ಮಾಡಬಾರದು. ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಸಹಜ ಸ್ಥಿತಿಗೆ ಮರಳಿ ಹಾಗೂ ಮಕರಾಸನದಲ್ಲಿ ವಿಶ್ರಮಿಸಿ. ಶಲಭಾಸನ. ನೆಲದ ಮೇಲೆ ಗಲ್ಲವನ್ನು ಇರಿಸಿ 2 ಕೈಗಳನ್ನು ದೇಹದ ಪಕ್ಕದಲ್ಲಿ ಇರಿಸಿ. ಅಂಗೈಗಳು ಮೇಲಕ್ಕೆ ಮುಖ ಮಾಡಿರಲಿ. ಉಸಿರು ತೆಗೆದುಕೊಳ್ಳುತ್ತಾ ಮೊಣಕಾಲುಗಳನ್ನು ಬಗ್ಗಿಸದೆ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಕಾಲುಗಳನ್ನು ನೆಲದಿಂದ ಮೇಲಕ್ಕೆ ಎತ್ತಿ. ಸಾಮಾನ್ಯ ಉಸಿರಾಟದೊಂದಿಗೆ 10 ರಿಂದ 30 ಸೆಕೆಂಡುಗಳ ಕಾಲ ಮೇಂಟೈನ್ ಮಾಡಿ. ಈ ಆಸನವು ನಿಮ್ಮ ಸೊಂಟದ ಸ್ನಾಯುಗಳನ್ನು ಟೋನ್ ಮಾಡುತ್ತದೆ ಹಾಗೂ ತೂಕ ಇಳಿಸುವಲ್ಲಿ ಉತ್ತಮ. ಹಾಗೂ ಈ ಆಸನವು ಶ್ವಾಸಕೋಶದ ಸಾಮರ್ಥ್ಯವನ್ನು ಸುಧಾರಿಸುವಲ್ಲಿ ಸಹಾಯ ಮಾಡುತ್ತದೆ. ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಮಕರಾಸನದಲ್ಲಿ ವಿಶ್ರಮಿಸಿ. ಸೇತುಬಂಧಾಸನ. ಮೊಣಕಾಲುಗಳನ್ನು ಬಗ್ಗಿಸಿ ಮತ್ತು ಪೃಷ್ಠದ ಬಳಿ ಹಿಮ್ಮಡಿಗಳನ್ನು ತನ್ನಿ. 2 ಕಣಕಾಲುಗಳನ್ನು ಹಿಡಿದಿಟ್ಟುಕೊಳ್ಳುವಾಗ ನಿಮ್ಮ ತೊಡೆ ನೇರವಾಗಿರಲಿ. ಉಸಿರು ತೆಗೆದುಕೊಳ್ಳುತ್ತಾ ನಿಮ್ಮ ಪೃಷ್ಠ ಮತ್ತು ಬೆನ್ನನ್ನು ಮೇಲಕ್ಕೆ ಎತ್ತಿ. ಸಾಮಾನ್ಯ ಉಸಿರಾಟದೊಂದಿಗೆ 10 ರಿಂದ 30 ಸೆಕೆಂಡುಗಳ ಕಾಲ ಇದೇ ಸ್ಥಿತಿಯಲ್ಲಿರಿ. ಈ ಆಸನವು ಖಿನ್ನತೆ ಮತ್ತು ಆತಂಕವನ್ನು ನಿವಾರಿಸುತ್ತದೆ, ಕಡಿಮೆ ಬೆನ್ನಿನ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಈ ಆಸನವನ್ನು ಹರ್ನಿಯಾ ಮತ್ತು ಅಲ್ಸರ್ ಇರುವವರು ಮಾಡಬಾರದು. ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಮೂಲ ಸ್ಥಾನಕ್ಕೆ ಹಿಂತಿರುಗಿ ಮತ್ತು ಶವಾಸನದಲ್ಲಿ ವಿಶ್ರಾಂತಿಸಿ. ಉತ್ತನ ಪಾದಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊಣಕಾಲನ್ನು ಬಗ್ಗಿಸದೆ ನಿಧಾನವಾಗಿ ಕಾಲನ್ನು ಮೇಲಕ್ಕೆ 30 ಡಿಗ್ರಿ ಕೋನಕ್ಕೆ ತಂದಿಟ್ಟುಕೊಳ್ಳಿ. ಸಹಜ ಉಸಿರಾಟದೊಂದಿಗೆ 10 ರಿಂದ 30 ಸೆಕೆಂಡುಗಳ ಕಾಲ ಇದೇ ಸ್ಥಿತಿಯಲ್ಲಿರಿ. ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಮೂಲ ಸ್ಥಾನಕ್ಕೆ ಹಿಂತಿರುಗಿ ಹಾಗೂ ಶವಾಸನದಲ್ಲಿ ವಿಶ್ರಾಂತಿಸಿ. ಈ ಆಸನವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಅರ್ಧ ಹಲಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊಣಕಾಲನ್ನು ಬಗ್ಗಿಸದೆ ನಿಧಾನವಾಗಿ ಕಾಲನ್ನು ಮೇಲಕ್ಕೆ 90 ಡಿಗ್ರಿ ಕೋನಕ್ಕೆ ತಂದುಕೊಳ್ಳಿ. ಸಹಜ ಉಸಿರಾಟದೊಂದಿಗೆ 10 ರಿಂದ 30 ಸೆಕೆಂಡುಗಳ ಕಾಲ ಇದೇ ಸ್ಥಿತಿಯಲ್ಲಿರಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ನೆಲಕ್ಕೆ ಇಳಿಸಿ. ಈ ಆಸನವು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಹಾಗೂ ಡಯಾಬಿಟಿಸ್ ಮತ್ತು ಪೈಲ್ಸ್ ಇರುವವರಿಗೆ ಇದು ಸಹಾಯಕಾರಿ. ಪವನ ಮುಕ್ತಾಸನ. 2 ಮೊಣಕಾಲುಗಳನ್ನು ನಿಧಾನವಾಗಿ ಬಗ್ಗಿಸಿ ಉಸಿರನ್ನು ಹೊರಹಾಕುತ್ತಾ 2 ಕಾಲುಗಳನ್ನು ಎದೆಯ ಕಡೆಗೆ ತನ್ನಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಬೆರಳುಗಳನ್ನು ಮೊಣಕಾಲಿನ ಕೆಳಗೆ ಇರಿಸಿ ಇಂಟರ್ಲಾಕ್ ಮಾಡಿ. ಉಸಿರನ್ನು ಬಿಡುತ್ತಾ ನಿಮ್ಮ ಗಲ್ಲವನ್ನು ಮೊಣಕಾಲುಗಳನ್ನು ಮುಟ್ಟಿಸಲು ಪ್ರಯತ್ನಿಸಿ. ಈ ಆಸನವು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಹಾಗೂ ವಾಯುಗುಣಕ್ಕೆ ಪರಿಹಾರ ನೀಡುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಈ ಆಸನವನ್ನು ಹರ್ನಿಯಾ, ಸಯಾಟಿಕಾ, ಪ್ರೆಗ್ನೆನ್ಸಿ ಇರುವವರು ಮಾಡಬಾರದು. ಶವಾಸನ. ಬೆನ್ನಿನ ಮೇಲೆ ಮಲಗಿ ಕೈಗಳು ಮತ್ತು ಕಾಲುಗಳ ಮಧ್ಯೆ 1 ಅಡಿ ಅಂತರವಿರಲಿ. ಅಂಗೈಗಳು ಮೇಲ್ಮುಖವಾಗಿರಿಸಿ ಕಣ್ಣು ಮುಚ್ಚಿರಲಿ. ದೇಹದ ಎಲ್ಲ ಅಂಗಾಂಗಗಳನ್ನು ವಿಶ್ರಾಂತಿ ಸ್ಥಿತಿಯಲ್ಲಿರಿಸಿ. ಉಸಿರಾಟವು ಸಹಜ ಮತ್ತು ಸ್ವಾಭಾವಿಕವಾಗಿರಲಿ. ಈ ಆಸನವು ಎಲ್ಲಾ ರೀತಿಯ ಉದ್ವಿಗ್ನತೆಯನ್ನು ನಿವಾರಿಸಿ ಒತ್ತಡವನ್ನು ನಿವಾರಿಸುತ್ತದೆ. ಕಪಾಲಭಾತಿ. ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಕೈಗಳನ್ನು ಮಂಡಿಗಳ ಮೇಲೆ ಚಿನ್ಮುದ್ರೆಯಲ್ಲಿ ಇರಿಸಿ.
ಗಾಳಿಯನ್ನು ಸ್ವಾಭಾವಿಕವಾಗಿ ತುಂಬಿಕೊಳ್ಳಬೇಕು ಹಾಗೂ ಬಲಪೂರ್ವಕವಾಗಿ ಹೊರಹಾಕಬೇಕು. ಈ ಬಲಪೂರ್ವಕವಾಗಿ ಉಸಿರು ಬಿಡುವುದನ್ನು 30 ಬಾರಿ ಮಾಡಬೇಕು. ಆದ ನಂತರ ಸ್ವಾಭಾವಿಕವಾಗಿ ಉಸಿರಾಡಬೇಕು. ಹೀಗೆ 2 ಸುತ್ತುಗಳಾಗಿ ಮಾಡಬೇಕು. ಕಪಾಲಭಾತಿಯು ಹಣೆಯಲ್ಲಿ ಕಾಂತಿಯನ್ನು ಹೆಚ್ಚಾಗುವಂತೆ ಮಾಡುತ್ತದೆ. ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳನ್ನು ನಿವಾರಣೆ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನು ಸರಿಪಡಿಸುತ್ತದೆ ಹಾಗೂ ಎಲ್ಲಾ ರೀತಿಯ ಕಫ ರೋಗವನ್ನು ನಿವಾರಣೆಯಾಗುವಂತೆ ಮಾಡುತ್ತದೆ. ಕಪಾಲಭಾತಿಯನ್ನು ಗರ್ಭಿಣಿಯರು, ಹೃದಯಕ್ಕೆ ಸಂಬಂಧಿಸಿದ ರೋಗ, ಅಧಿಕ ರಕ್ತದೊತ್ತಡ, ಎಪಿಲೆಪ್ಸಿ, ಮೈಗ್ರೇನ್ ಮತ್ತು ಮೂಗಿನಲ್ಲಿ ರಕ್ತಸ್ರಾವವಾಗುವವರು ಮಾಡಬಾರದು. ನಾಡಿ ಶೋಧನ ಪ್ರಾಣಾಯಾಮ. ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನು ಮೂಳೆಯು ನೇರವಾಗಿರಲಿ. ಎಡ ಮೊಣಕೈ ಮಂಡಿಯ ಮೇಲೆ ಚಿನ್ಮುದ್ರೆಯಲ್ಲಿ ಇರಿಸಿ. ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರೆಯನ್ನು ಅನುಸರಿಸಿ. ನಿಮ್ಮ ಬಲ ಮೂಗಿನ ಭಾಗವನ್ನು ಮುಚ್ಚಿ ಎಡ ಮೂಗಿನ ಭಾಗದಿಂದ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ಎಡಭಾಗವನ್ನು ಮುಚ್ಚಿ ಬಲಭಾಗದಿಂದ ಉಸಿರನ್ನು ಹೊರಹಾಕಿ. ಪುನಃ ಮೂಗಿನ ಎಡಭಾಗವನ್ನು ಮುಚ್ಚಿ ಬಲಭಾಗದಿಂದ ಉಸಿರನ್ನು ತೆಗೆದುಕೊಳ್ಳಿ. ಬಲಭಾಗವನ್ನು ಮುಚ್ಚಿ ಎಡಭಾಗದಿಂದ ಉಸಿರನ್ನು ಹೊರಹಾಕಿ. ಇದು 1 ಸುತ್ತು. ಹೀಗೆ 4 ಬಾರಿ ಪುನರಾವರ್ತಿಸಬೇಕು. ಇದರಿಂದ ದೇಹದ ಸಮಸ್ತ 72,000 ನಾಡಿಗಳನ್ನು ಶುದ್ಧೀಕರಿಸುತ್ತದೆ. ಎಲ್ಲಾ ರೀತಿಯ ಕಫ ರೋಗಗಳನ್ನು ನಿವಾರಣೆಗೊಳಿಸುತ್ತದೆ. ಮಾನಸಿಕ ರೋಗಗಳನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ. ಶೀತಲಿ ಪ್ರಾಣಾಯಾಮ. ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಮೊಣಕೈಗಳನ್ನು ಮಂಡಿಯ ಮೇಲೆ ಚಿನ್ಮುದ್ರೆಯಲ್ಲಿ ಇರಿಸಿ. ಬೆನ್ನು ಮೂಳೆಯು ನೇರವಾಗಿರಲಿ. ಈಗ ನಾಲಿಗೆಯನ್ನು ಹಲ್ಲುಗಳ 2 ಸಾಲುಗಳ ಮಧ್ಯದಲ್ಲಿ ಅಗಲವಾಗಿ ಮುಂದಕ್ಕೆ ಚಾಚಿ ಹಾಗೆಯೇ ಕೊಕ್ಕಿನ ಆಕಾರದಲ್ಲಿ ಇರಿಸಬೇಕು. ಈಗ ನಿಧಾನವಾಗಿ ಮಡಚಿರುವ ನಾಲಿಗೆಯಿಂದ ನಿಮ್ಮ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ನಾಲಿಗೆಯನ್ನು ಒಳಗೆ ತೆಗೆದುಕೊಂಡ ನಂತರ ಮೂಗಿನಿಂದ ಉಸಿರನ್ನು ಹೊರಹಾಕಿ. ಇದು 1 ಸುತ್ತು. ಹೀಗೆ 4 ಬಾರಿ ಅಭ್ಯಾಸ ಮಾಡಬೇಕು. ಶೀತಲಿ ಪ್ರಾಣಾಯಾಮದಿಂದ ರಕ್ತ ಶುದ್ಧೀಕರಣಕ್ಕೆ ಸಹಾಯವಾಗುತ್ತದೆ. ಈ ಅಭ್ಯಾಸವು ದೇಹದಲ್ಲಿ ಉಷ್ಣವನ್ನು ತಗ್ಗಿಸುತ್ತದೆ ಹಾಗೂ ಬಾಯಾರಿಕೆಗಳನ್ನು ನಿವಾರಣೆಯಾಗುವಂತೆ ಮಾಡುತ್ತದೆ. ಅಧಿಕ ರಕ್ತದೊತ್ತಡ ರೋಗಿಗಳಿಗೆ ತುಂಬಾ ಸಹಾಯವಾಗುತ್ತದೆ. ಭ್ರಾಮರಿ ಪ್ರಾಣಾಯಾಮ. ಮಾದರಿ 1. ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಹಸ್ತವು ಚಿನ್ಮುದ್ರೆಯನ್ನು ಅನುಸರಿಸಿ ಕಣ್ಣು ಮುಚ್ಚಿರಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಹಾಕುತ್ತಾ ಮಕಾರ ಶಬ್ದವನ್ನು ಉಚ್ಚರಿಸಿ. ಮಕಾರ ಶಬ್ದವು ಜೇನುನೊಣಗಳ ಶಬ್ದದಂತಿರಬೇಕು. ಮಾದರಿ 2. ಮನಸ್ಸನ್ನು ಭ್ರೂಮಧ್ಯದಲ್ಲಿ ಕೇಂದ್ರೀಕರಿಸಿ ಕೈಗಳನ್ನು ಷಣ್ಮುಖಿ ಮುದ್ರದಲ್ಲಿ ಇರಿಸಿ. ಹೆಬ್ಬೆರಳು ಕಿವಿಯ ಒಳಗೆ, ತೋರು ಬೆರಳು ಕಣ್ಣಿನ ಮೇಲೆ, ಮಧ್ಯದ ಬೆರಳು ಮೂಗಿನ ಮೇಲೆ, ಉಂಗುರದ ಬೆರಳು ತುಟಿಯ ಮೇಲ್ಭಾಗ ಮತ್ತು ಕಿರುಬೆರಳು ತುಟಿಯ ಕೆಳಭಾಗದಲ್ಲಿ ಇರಿಸುತ್ತಾ ನಿಧಾನವಾಗಿ ಹಾಗೂ ದೀರ್ಘವಾಗಿ ಮೂಗಿನಿಂದ ಉಸಿರನ್ನು ತೆಗೆದುಕೊಳ್ಳಿ. ನಂತರ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ಮಕಾರ ಶಬ್ದವನ್ನು ಮಾಡಬೇಕು. ಇಲ್ಲಿಗೆ 1 ಸುತ್ತು. ಹೀಗೆ 4 ಬಾರಿ ಪುನರಾವರ್ತಿಸಬೇಕು. ಭ್ರಾಮರಿ ಪ್ರಾಣಾಯಾಮವು ಮಾನಸಿಕ ಒತ್ತಡ ಹಾಗೂ ಆತಂಕಗಳನ್ನು ನಿಯಂತ್ರಿಸುವಲ್ಲಿ ಸಹಾಯವಾಗಿದೆ. ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ.
ಮನಸ್ಸಿನ ಸಮತೋಲನವನ್ನು ವೃದ್ಧಿಸುತ್ತದೆ. ಮಕಾರ ಶಬ್ದವು ಅನುಗುಣ ನರನಮಂಡಲ ಹಾಗೆ ಹಿತವಾದ ಪರಿಣಾಮವನ್ನು ಬೀರುತ್ತದೆ. ಧ್ಯಾನ. ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಚಿನ್ಮುದ್ರೆಯನ್ನು ಅನುಸರಿಸಿ ನಿಮ್ಮ ಮೊಣಕಾಲಿನ ಮೇಲೆ ಇರಿಸಿ. ಈಗ ನೀವು ನಿಮ್ಮ ಸಾಮಾನ್ಯ ಉಸಿರಾಟವನ್ನು ಗಮನಿಸಿ ಹಾಗೂ ನಿಮ್ಮ ಆಲೋಚನೆಗಳನ್ನು ಕರಗಿಸಿ ಹಾಗೂ ಶುದ್ಧ ಚಿಂತನೆಯನ್ನು ಸಾಧಿಸಲು ಪ್ರಯತ್ನಿಸಿ. ಧ್ಯಾನವು ನಕಾರಾತ್ಮಕ ಭಾವನೆಗಳನ್ನು ತಡೆದುಹಾಕಲು ಸಹಾಯ ಮಾಡುತ್ತದೆ ಹಾಗೂ ಮನಸ್ಸನ್ನು ಶಾಂತಗೊಳಿಸುತ್ತದೆ ಹಾಗೂ ಏಕಾಗ್ರತೆ, ನೆನಪಿನ ಶಕ್ತಿ, ಚಿಂತನೆಯ ಸ್ಪಷ್ಟತೆಯನ್ನು ನೀಡುತ್ತದೆ. ಇದು ಇಡೀ ದೇಹ ಮತ್ತು ಮನಸ್ಸನ್ನು ಸರಿಯಾದ ವಿಶ್ರಾಂತಿಯನ್ನು ನೀಡುತ್ತದೆ. ಸಂಕಲ್ಪ. ನಾನು ಯಾವಾಗಲೂ ಸಮತೋಲಿತ ಮನಸ್ಸಿನಲ್ಲಿರಲು ಬದ್ಧನಾಗಿರುತ್ತೇನೆ. ಈ ಸ್ಥಿತಿಯಲ್ಲಿ ನನ್ನ ಅತ್ಯುನ್ನತ ಸ್ವ ಅಭಿವೃದ್ಧಿ ತಲುಪುವಿಕೆಯು ಹೆಚ್ಚಿನ ಸಾಧ್ಯತೆಗಳಾಗಿವೆ. ಸ್ವಯಂ, ಕುಟುಂಬ, ಸಮಾಜಕ್ಕೆ ಕೆಲಸ ಮಾಡುವಾಗ ಮತ್ತು ಶಾಂತಿ, ಆರೋಗ್ಯ ಮತ್ತು ಸಾಮರಸ್ಯದ ಪ್ರಚಾರಕ್ಕಾಗಿ ಜಗತ್ತನ್ನು ಸೆಳೆಯಲು ನನ್ನ ಕರ್ತವ್ಯವನ್ನು ಮಾಡಲು ನಾನು ಬದ್ಧನಾಗಿರುತ್ತೇನೆ. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ॐ शान्तिर्शान्तिर्शान्तिः.